ಆರಾಮಾಗ್ರು ಹಾಯ್ AI technology is far more dangerous than any other ಅಂದರೆ ನ್ಯೂಕ್ಸ್ ಅನ್ಬೋದು ಮತ್ತೆ ಬೇರೆ ಬೇರೆ ಇನ್ಯಾವುದೋ ಒಂದು ಇರುತ್ತಲ್ಲ ಟೆಕ್ನಾಲಜೀಸು ಅಂತ ಸುಮಾರು ಜನ ನೀವೆಲ್ಲ ಕೇಳಿರ್ತೀರಾ. ಈಗ ಆಲ್ರೆಡಿ ನೀವೆಲ್ಲ ಡೀಪ್ ಫೇಕ್ ವಿಡಿಯೋಸ್ ಎಲ್ಲ ನೋಡ್ತೀರಾ. AI ಟೆಕ್ನಾಲಜಿ ಮುಖಾಂತರ ಮುಖಕ್ಕೆ ಮಾರ್ಫಿಂಗ್ ಯಾವ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ನಾನು ಫ್ರೆಂಡ್ಸ್ ಹತ್ರ ಮಾತಾಡಿದಾಗ AI ಟೆಕ್ನಾಲಜಿ ಮುಖಾಂತರ ಎಷ್ಟು ಮಿಸ್ಯೂಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಹೇಳಿದ್ರು. ಐ ಥಿಂಕ್ ನೀವು ನೋಡಿರ್ತೀರಾ, ಯಾರೋ ಒಬ್ರು ವಿಡಿಯೋನ ರಶ್ಮಿಕಾ ಮದ್ದಣ್ಣ ಅವ್ರ ಫೇಸ್ ಅದು ಮಾರ್ಫ್ ಮಾಡ್ಬಿಟ್ಟು ಇದು ರಶ್ಮಿಕಾ ಮದ್ದಣ್ಣ ಅಂತ ಅಂದ್ಬಿಟ್ಟು ಡೀಪ್ ಫೇಕ್ ವಿಡಿಯೋ ಎಲ್ಲ ಒಂದಷ್ಟು ಇಶ್ಯೂಸ್ ಆಯ್ತು, ಕರೆಕ್ಟ್ ಅಲ್ವಾ? AI ಟೆಕ್ನಾಲಜಿ ಮುಖಾಂತರನೇ ಇಟ್ಕೊಂಡು ಕಾಲ್ ಮಾಡಿದಾಗ ಒಂದಷ್ಟು ಜನ ಬೆದರಿಕೆ ಹಾಕಿರೋದು ಅಥವಾ CC ಕ್ಯಾಮ್ರಾದಲ್ಲಿ ಏನೋ ಒಂದು ಇಶ್ಯೂಸ್ ಆಗಿರೋದು. ಸೊ ಈ ತರದನ್ನ ಯಾಕೆ ಅವ್ರು AI ಟೆಕ್ನಾಲಜಿ ಮುಖಾಂತರ ಅವರು ಮಿಸ್ಯೂಸ್ ಮಾಡ್ಕೋಬಾರ್ದು? ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಬ್ಬ ವ್ಯಕ್ತಿ ಅನ್ನೋನ್ ಪರ್ಸನ್ ಅವನೇನ್ ಮಾಡ್ತಾನೆ, ಒಬ್ಬನ್ ಕಾಲ್ ಮಾಡಿ ಬೆದರಿಕೆ ಹಾಕಿರ್ತಾನೆ ಅಂತ ಅನ್ಕೊಳ್ಳೋಣ. ಅವನು ಇದು ನಾನು ಹೇಳಿಲ್ಲ ಸರ್, AI ಟೆಕ್ನಾಲಜಿ ಮುಖಾಂತರ ಯಾರೋ ಬೇರೆಯವ್ರು ಹೇಳಿರ್ಬೋದೇನೋ, ಬೇರೆಯವ್ರು ಮಾಡ್ಸಿರ್ಬೋದೇನೋ, ನನಗೆ ಗೊತ್ತಿಲ್ಲ, ವಾಯ್ಸ್ ನಂದೇ, ಬಟ್ ನಾನಂತೂ ಹೇಳಿಲ್ಲ ಸರ್, ಯಾರೋ ಹೇಳಿರ್ಬೋದೇನೋ, ನನ್ನ ಕಾಲ್ ಹ್ಯಾಕ್ ಮಾಡಿರ್ಬೋದೇನೋ, ಸೊ AI ಟೆಕ್ನಾಲಜಿ ಬಂದಿದೆ ಈ ತರದ್ದು ಸ್ಟೇಟ್ಮೆಂಟ್ ಕೊಡೋ ಚಾನ್ಸಸ್ ಇರುತ್ತೆ. ಇಲ್ಲೆಲ್ಲೋ ಒಂದು CCTV ಇರುತ್ತೆ ಅಂತ ಅನ್ಕೊಳ್ಳೋಣ. ಆ CCTV ಇದ್ದಾಗ ಏನ್ ಮಾಡ್ತಾರೆ, ಸರ್ ಇದು ನಾನಲ್ಲ ಸರ್, AI ಟೆಕ್ನಾಲಜಿ ಮುಖಾಂತರ ಏನೋ ಮಾಡಿದ್ದಾರೆ, ಈ ತರ ಹೇಳೋ ಚಾನ್ಸಸ್ ಇರುತ್ತೆ. ಅಂದ್ರೆ AI ಟೆಕ್ನಾಲಜಿ ಎಷ್ಟು ಜನಗಳಿಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂತಂದ್ರೆ ನಮಗೆ ಅರ್ಥ ಆಗಲ್ಲ. ಫಾರ್ ಎಕ್ಸಾಂಪಲ್ ನಂದೊಂದು ಫೋಟೋ ಕೊಟ್ರೆ ಸಾಕು, ಅವ್ರು ಯಾವ ತರ ಬೇಕಾನ ಆಟ ಆಡ್ಬೋದು. ಸ್ಟಿಲ್ ಇಮೇಜ್ ಇದ್ರೆ ನಾನು ನಡ್ಕೊಂಡು ಹೋಗ್ತಿರೋ ಮೂಮೆಂಟ್ ಕೂಡ ಕೊಡ್ಬೋದು. ನಿಮ್ಗೂ ಕೂಡ ಗೊತ್ತಿರ, ನೀವು ಕೂಡ ರೀಲ್ಸ್ ಎಲ್ಲ ನೋಡಿರ್ತೀರಾ ಅನ್ಕೋತೀನಿ. ಯಾವ್ದೋ ಒಂದು ಬರ್ಡ್ ಇರುತ್ತೆ, ಫ್ರೆಶ್ ಎಲ್ಲ ಮಾಡಿದ್ಮೇಲೆ ಅದು ಮೂಮೆಂಟ್ ಕೊಡ್ತಾರೆ, ಮೂಮೆಂಟ್ ಕೊಡಕ್ಕೆ ಅದು ಫ್ಲೈ ಆಗ್ತಾರ ತರ ತೋರಿಸುತ್ತೆ. ಸೊ ಅಂದ್ರೆ ಈ AI ಟೆಕ್ನಾಲಜಿ ಮುಖಾಂತರ ಇನ್ನು ಏನೇನ್ ಆಗಲ್ಲ, ಹೊಸ ಕಪಲ್ಸ್ ಇರ್ತಾರೆ ಅಂತ ಅನ್ಕೊಳ್ಳೋಣ. ಅವ್ರಿಗೆ ಏನಾಗಿರುತ್ತೆ, ಯಾವ್ದೋ ಒಬ್ಬ ವ್ಯಕ್ತಿ ಆ ಹುಡುಗಿ ಅನುಭವಿಸ್ಬೇಕು ಅಂತ ಅನ್ಬಿಟ್ಟು ಅವ್ರ ಗಂಡನ ಹತ್ರ ಹೋಗ್ಬಿಟ್ಟು ಈ ತರ ಒಂದು ಡೀಪ್ ಫೇಕ್ ವಿಡಿಯೋ ತರದ್ ಮಾಡ್ಬಿಟ್ಟು ನೋಡಿ ಹೆಂಡತಿ ಯಾರ್ಯಾರ ಜೊತೆ ಓಡಾಡ್ತಿದ್ಲು ನೋಡು ಅಂತ ಅನ್ಬಿಟ್ಟು ಈ ತರ ಒಂದು ಫೇಕ್ ವಿಡಿಯೋಸ್ ನ ಮಾಡ್ಬಿಟ್ಟು ಗಂಡನ್ಗೆ ತೋರಿಸ್ಬಿಟ್ಟು ಸಂಬಂಧ ಹಾಳು ಮಾಡ್ಬೋದು, ಈ ತರದನ್ನು ಹಾಳು ಮಾಡ್ಬೋದು. ಸೊ ಸುಮಾರು ಇರ್ತದೆ. ಸೊ AI ಟೆಕ್ನಾಲಜಿ ಇವಾಗ ಯಾರ್ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಎಲ್ಲ ಕೋರ್ಸ್ ತಗೊಂತಾ ಇದ್ದಾರೆ, ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ಅಲ್ವಾ? ಸೊ AI ಟೆಕ್ನಾಲಜಿ ತುಂಬಾ ಡೇಂಜರಸ್ ಇದೆ. ದಯವಿಟ್ಟು ಒಂದು ಒಳ್ಳೆ ರೀತಿಲಿ ಉಪಯೋಗಿಸಿ, ಯಾರು ಕೂಡ ಅದು ಮಿಸ್ಯೂಸ್ ಮಾಡಬೇಡಿ. ಈಗ ಜಸ್ಟ್ ಒಂದು ಸ್ಯಾಂಪಲ್ ನಾವು ನೋಡ್ತಾ ಇರೋದು ಡೀಪ್ ಫೇಕ್ ವಿಡಿಯೋ ಒಂದ್ಸೆ ಸ್ಯಾಂಪಲ್ ಅಂತ ಹೇಳ್ಬೋದು. ಮುಂದಕ್ಕೆ ಯಾವ್ಯಾವ ತರ ಅನಾಹುತಗಳಾಗುತ್ತೆ ಹೇಳಕ್ಕಾಗಲ್ಲ. ಎಷ್ಟೊಂದು ಜನ ಹೇಳ್ತಾರೆ ನನ್ನ ವಿಡಿಯೋನ ಇನ್ನೊಬ್ಬ ತಗೊಂಡು ಅವ್ನು ಮಾರ್ಫ್ ಮಾಡ್ಬಿಟ್ಟು ಅವ್ನು ಇನ್ನೊಂಥರ ಸ್ಟೇಟ್ಮೆಂಟ್ ಕೊಡ್ಬೋದು. ಯೋಚನೆ ಮಾಡಿ, ಇವಾಗ ನಂದೇ ಇರುತ್ತೆ, ನಾನೇ ಮಾತಾಡ್ತೀನಿ, ಸೇಮ್ ಲೋಗೋ ಇದೇ ತರದೇ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇದೇ ತರದ್ದು ಅವನು ಮಾರ್ಫ್ ಮಾಡ್ಬಿಟ್ಟು ನನ್ನ ವಾಯ್ಸು ಕೂಡ ರೆಕಾರ್ಡ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಇದೇ ವಾಯ್ಸ್ ತಗೊಂಡು ಬೇರೆ ಯಾರಿಗೋ ಬೆದರಿಕೆ ಹಾಕೋದು ಅಥವಾ ಕೆಟ್ಟದಾಗಿ ಬೈಯೋದು, ಬೇರೆ ಒಂದು ಸೆಲೆಬ್ರಿಟಿಗೂ ಆಗಲಿ ಅಥವಾ ರಾಜಕಾರಣಿಗಳಿಗೆ ಆಗಲಿ ಅಥವಾ ಬೇರೆ ಯಾರೋ ವ್ಯಕ್ತಿಗಳಿಗಾಗಲಿ ಕನ್ಸರ್ನ್ ಪರ್ಸನ್ಗೆ ಟಾರ್ಗೆಟ್ ಮಾಡಿ ಮಾತಾಡೋ ಅಂತ ತರದ್ದು. ಸೊ ಈ ತರ ಮಾಡೋ ಚಾನ್ಸಸ್ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ಇದು ಜಸ್ಟ್ ಒಂದು ಇನ್ಫಾರ್ಮೇಶನ್, ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದ್ರ ಬಗ್ಗೆ ಆದಷ್ಟು ಕೇರ್ಫುಲ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಅನ್ನೆಸೆಸರಿ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಎಸ್ಪೆಷಲಿ ನಿಮ್ಮ ಡಾಟಾ, ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಅಡ್ರೆಸ್ ಆಗಿರ್ಬೋದು ಅಥವಾ ಒಂದು ಸರ್ಟಿಫಿಕೇಟ್ಸ್ ಆಗಿರ್ಬೋದು, ನಿಮ್ಮ ಒಂದು ಕಾಲೇಜ್ ಆಗಿರ್ಬೋದು. ನಾವು ಇಂಥ ಕಾಲೇಜಲ್ಲಿ ಓದ್ತಾ ಇದೀನಿ, ಓಕೆ ಫೈನ್ ಆಯಿತು, ಮುಂದಕ್ಕೆ ನಿಮ್ಮ ಹೆಸರು ಇದ್ದೇ ಇರುತ್ತೆ, ಫುಲ್ ಹೆಸರು ಇರುತ್ತೆ, ಯಾರಿಗೂ ಗೊತ್ತಾಗಲ್ಲ. ನಿಮ್ಮ ಯಾರೋ ಇನ್ನೊಬ್ಬ ಡಾಟಾನ ಸಂಗ್ರಹಣ ಮಾಡಿರ್ತಾನೆ. ಇವಾಗ ನೀವೇ ಥಿಂಕ್ ಮಾಡ್ತೀರಾ, ನಿಮ್ಮ ಮೊಬೈಲ್ ಡಾಟಾ ಹ್ಯಾಕ್ ಆಯಿತು, ಯಾರೋ ಒಬ್ಬ ವ್ಯಕ್ತಿ ನಮ್ಮ ಫ್ರೆಂಡ್ ಆಫ್ ಫ್ರೆಂಡ್ ಯಾರೋ ಹೇಳಿದ್ರು ನಂದು ಯಾರೋ ಮೊಬೈಲ್ ಹ್ಯಾಕ್ ಮಾಡ್ಬಿಟ್ಟ ಅಂತ. ಸೊ ಮೊಬೈಲಲ್ಲಿ ಏನೇನು ಡಾಟಾಸ್ ಇಟ್ಟಿದ್ರಿ, ನಿಮ್ಮ ಒಂದು ಸರ್ಟಿಫಿಕೇಟ್ಸು ಇಟ್ಟಿರ್ತೀರಾ, ಒಂದೊಂದ್ಸಲ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇರುತ್ತೆ ಅದರಲ್ಲಿ, ಯಾರಿಗೆ ಗೊತ್ತು, ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಬಿ ಕೇರ್ಫುಲ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ನಿಮ್ಮ ಅನಿಸಿಕೆ ಮತ್ತೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಈ AI ಟೆಕ್ನಾಲಜಿ ಎಷ್ಟು ಯೂಸ್ಫುಲ್ ಆಗ್ತಿದೆ, ಎಷ್ಟು ಇದರಿಂದ ಮಿಸ್ಯೂಸ್ ಆಗ್ತಿದೆ ಅನ್ನೋದನ್ನ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ. ಇದರಲ್ಲಿ ಏನಾದರೂ ನಾನು ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಏನು ತಪ್ಪು ಹೇಳಿದ್ದೇನೆ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.